ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಕರುನಾಡಿನ ಜನತೆಗೆ ವಾಸ್ತು ಸಲಹೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತಾ, ಇವತ್ತಿನ ದಿವಸ ಆಗ್ನೇಯ ದಿಕ್ಕಿನ ಮಹತ್ವವನ್ನು ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳುವಂತ ಪ್ರಯತ್ನ. ಇಲ್ಲಿ ಆಗ್ನೇಯ ದಿಕ್ಕಿನ ಒಡೆಯ ಅಗ್ನಿದೇವ, ಈತನ ಆಯುಧ ಶಕ್ತಿ ಅಂತ ನಾವು ಹೇಳ್ತೇವೆ. ಆಮೇಲೆ ಈ ಆಗ್ನೇಯ ದಿಕ್ಕಿನ ಪ್ರತಿನಿಧಿ, ಗ್ರಹದ ಪ್ರತಿನಿಧಿ ಯಾರು ಅಂತ ಕೇಳಿದ್ರೆ ಶುಕ್ರನಾಗಿರುತ್ತಾನೆ. ಇಲ್ಲಿ ಅಗ್ನಿ ತತ್ವ ಈ ದಿಶೆಯಲ್ಲಿ ಬಹಳಷ್ಟು ಸ್ಥಿರವಾಗಿರತಕ್ಕಂತ ಒಂದು ಪ್ರದರ್ಶನ ಆತನಿಂದ ಸದಾಕಾಲ ನಡೀತಾನೆ ಇರ್ತದೆ. ಮತ್ತು ಆರೋಗ್ಯ ಭಾಗ್ಯ ನೀಡುವ ಸ್ಥಾನವಿದೆ. ಮತ್ತು ಆರೋಗ್ಯ ಭಾಗ್ಯಕ್ಕೆ ಸಂಬಂಧಿಸಿದಂತ ಈ ಅಡಿಗೆ ಮನೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿಯೇ ಇರಬೇಕು. ಮತ್ತು ಮನೆಯ ಹೆಣ್ಣು ಮಕ್ಕಳು ನೆಮ್ಮದಿ ಶಾಂತಿಯುತವಾಗಿ ಇರಬೇಕಾಗಿತ್ತು ಅಂತ ಕೇಳಿದ್ರೆ, ದಯವಿಟ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಆಗ್ನೇಯ ದಿಕ್ಕಿನಲ್ಲಿಯೇ ಅಡಿಗೆ ಮನೆಯನ್ನ ನಾವು ಸ್ಥಾಪನೆ ಮಾಡಬೇಕು. ಇದು ವಾಸ್ತುಶಾಸ್ತ್ರದ ಸಿದ್ಧಾಂತ. ಮತ್ತು ದಕ್ಷಿಣ ದಿಕ್ಕಿನಿಗೆ ತಾವು ಮನೆಯನ್ನ ನಿರ್ಮಾಣ ಮಾಡಿದ್ದೇ ಆಗಿತ್ತು ಅಂತ ಹೇಳಿದ್ರೆ, ಅದಕ್ಕೆ ಪರ್ಯಾಯ ದಿಕ್ಕು ಅಂತ ನಾವು ಇನ್ನೊಂದು ವಾಯು ದಿಕ್ಕಿನಲ್ಲಿನೂ ಕೂಡ ನಾವು ಅಡಿಗೆ ಮನೆಯನ್ನ ನಾವು ಸ್ಥಾಪನೆ ಮಾಡಬಹುದು. ಆದ್ರೆ ಆಗ್ನೇಯ ದಿಕ್ಕಿನಲ್ಲಿಯೇ ಅಡಿಗೆಯ ಮನೆ ಮಾಡುವುದು ಬಹಳಷ್ಟು ಒಳ್ಳೆಯ ಫಲ. ಅದರಿಂದ ಮನೆಯ ಹೆಣ್ಣು ಮಕ್ಕಳಿಗೆ ನೆಮ್ಮದಿಯ ಬಾಳು ಮತ್ತು ಸುಖ ಶಾಂತಿಯ ಬೀಡಾಗ್ತದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಅದರ ಜೊತೆಗೇನೆ ಆರೋಗ್ಯ ಭಾಗ್ಯ ಸುಧಾ ಎಲ್ಲರಿಗೂ ಕೂಡ ಲಭಿಸ್ತದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರುತ್ತೆ. ಈ ದಿಶೆ ಗರ್ಭಿಣಿಯರಿಗೆ ವಾಸಕ್ಕೆ ಪ್ರಶಸ್ತವಾಗಿರ್ತಕ್ಕಂಥ ಸ್ಥಳ ಅಲ್ಲ. ಆಮೇಲೆ ಸಂಪತ್ತು ಸಂಗ್ರಹಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಳನೂ ಕೂಡ ಇದು ಅಲ್ಲ. ಹಾಗಾಗಿ ಅಭಿಚಾರ ವಾಮಾಚಾರಿಗಳಿಗೆ ಬೇಗ ಬಲಿಯಾಗುವ ದಿಶೆಯಾಗಿರ್ತಕ್ಕಂತಹ ವಾತಾವರಣ ಆಗಿರುವುದರಿಂದಾನೇ, ಹಾಗಾಗಿ ಗರ್ಭಿಣಿ ಸ್ತ್ರೀಯರಿಗಾಗ್ಲಿ ಅಥವಾ ಈ ಸಂಪತ್ತುಗಳ ಸಂಗ್ರಹಣೆ ಮಾಡುವಂತ ಈ ಜಾಗ ಆಗ್ಲಿ ಈ ಆಗ್ನೇಯ ದಿಕ್ಕು ಅಷ್ಟೊಂದು ಶುಭ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳುವಂತಹದ್ದು ವಿಷಯ. ಆಮೇಲೆ ಇನ್ನೊಂದು ವಿಷಯವಾಗಿ ಇಲ್ಲಿ ನಾವು ಹೇಳ್ತೇವೆ, ಬಹಳ ವಿಶೇಷವಾಗಿರುವಂತದ್ದು ತಿಳ್ಕೊಳ್ಳುವಂಥದ್ದು ಏನು ಅಂದ್ರೆ, ದಂಪತಿಗಳು ಅನಿವಾರ್ಯತೆ ಕಾರಣದಿಂದ ಈ ಜಾಗ ಮನೆಯಲ್ಲಿ ಬೇರೆ ಕಡೆ ಎಲ್ಲೂ ಇಲ್ಲ ಅಂತ ತಿಳ್ಕೊಂಡು ನಾವು ಆಗ್ನೇಯ ಭಾಗದಲ್ಲಿ ಅಂದ್ರೆ ಅಡಿಗೆ ಮನೆಯಲ್ಲಿ ಮಲಗುವ ಕೋಣೆ ತಾವುಗಳು ಅಜಾಬಾತ್ ಮಾಡಬಾರ್ದು ಅನ್ನುವಂಥದ್ದು ತಮ್ಮಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಹಾಗೇನಾದ್ರೂ ನೀವು ಮಾಡಿದ್ದೇ ಆಗಿತ್ತು ಅಂತ ಹೇಳಿದ್ರೆ, ಗಂಡ ಹೆಂಡತಿಯಲ್ಲಿ ಬಹಳಷ್ಟು ಕಿರುಕುಳ ಮತ್ತು ಮಾನಸಿಕವಾಗಿ ಅಲ್ಲಿ ಅಸ್ತವ್ಯಸ್ತ ಆಗ್ತಕ್ಕಂಥ ಒಂದು ವಾತಾವರಣಗಳು ಬಹಳಷ್ಟು ಆಗ್ತದೆ ಅನ್ನುವಂಥದ್ದು ನಿಮ್ಗೆ ನಾವು ಹೇಳ್ಬೇಕಾಗ್ತದೆ. ಆಮೇಲೆ ಅದೇ ವಿಷಯವಾಗಿ ಇನ್ನೊಮ್ಮೆ ನಾನು ನಿಮ್ಗೆ ಹೇಳ್ಬೇಕಾದ್ರೆ, ಆಗ್ನೇಯ ದಿಕ್ಕು ಲೋಪ ಆಗಿತ್ತು ಅಂತ ತಿಳ್ಕೊಳ್ರಿ, ಅದರ ವಾತಾವರಣ ಹೆಂಗಿರ್ತದೆ ಈ ವಿಷಯದಲ್ಲಿ ನಾವು ತಿಳ್ಕೊಬೇಕಾಗಿತ್ತಂದ್ರೆ, ಈ ದಿಕ್ಕಿನಲ್ಲಿ ತ್ಯಾಜ್ಯ ಮತ್ತು ದೋಷಿತ ವಸ್ತುಗಳಿರ್ತಾರೆ. ಗೃಹವಾಸಿಗಳ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಟ ಪರಿಣಾಮಗಳು ಉಂಟಾಗ್ತದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಹಾಗೆ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಕಾಯಿಲೆಯಿಂದ ನರಳುತ್ತಾ ಇರ್ತಾರೆ ಮತ್ತು ಬಹಳಷ್ಟು ಪುರುಷನು ಕೂಡ ಭ್ರಷ್ಟನಾಗುತ್ತದೆ ಅನ್ನುವಂಥದ್ದು ಈ ವಾಸ್ತುಶಾಸ್ತ್ರದಲ್ಲಿ ಬಹಳಷ್ಟು ಉಲ್ಲೇಖವಿದೆ. ಮತ್ತು ಸಂತಾನದ ಮೇಲೇನು ಕೂಡ ಬಹಳಷ್ಟು ಕೆಟ್ಟ ಪರಿಣಾಮಗಳು ಉಂಟಾಗ್ತವೆ. ಮನೆಯ ಹಿರಿಯರು ದುರ್ಮರಣಕ್ಕೀಡಾಗುತ್ತಾರೆ. ಆಮೇಲೆ ಪತಿ ಪತ್ನಿಯರ ಮತ್ತೆ ವಿರಸ, ಮನಸ್ತಾಪಗಳು, ಜಗಳದಿಂದ ದಾಂಪತ್ಯಗಳ ಜೀವನ ಬಹಳಷ್ಟು ತೊಂದರೆಗಳು ಈಡಾಗ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತಾನೆ ಇರ್ತದೆ ಪ್ರಯತ್ನವು. ಆಮೇಲೆ ಒಡಕು, ಬಿರುಕು, ಅಪಖ್ಯಾತಿ ಇತ್ಯಾದಿಗಳು ಕೂಡ ಇಲ್ಲಿ ಬಹಳಷ್ಟು ಸಂಭವಿಸ್ತದೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗ್ತದೆ. ಹಾಗಾಗಿ ವೀಕ್ಷಕರೇ, ಆಗ್ನೇಯ ದಿಕ್ಕು ಲೋಪುಜರ್ ಆಗಿತ್ತು ಅಂತ ತಿಳ್ಕೊಳ್ರಿ, ಆ ಗೃಹ ನಿರ್ಮಾಣ ಮಾಡುವಂತ ಪೂರ್ವದಲ್ಲೇನೆ ಈ ವಾಸ್ತು ಪ್ರಕಾರ ಮತ್ತು ಅದನ್ನು ನಾವು ಬಹಳ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕಾಗ್ತದೆ. ಆಮೇಲೆ ವಿವಾಹ ವಿಚ್ಛೇದನಗಳಾಗ್ತಕ್ಕಂತಹ ಒಂದು
ಬಹಳಷ್ಟು ವಿಷಯಗಳು ನಡೀತಾನೆ ಇರ್ತದೆ. ಪ್ರಿಯ ವೀಕ್ಷಕರೇ, ಇನ್ನೂ ಒಂದು ನಾನು ನಿಮ್ಗೆ ಹೇಳ್ತೇನೆ. ಗಂಡು ಸಂತಾನ, ಆ ಮನೆಯ ಗಂಡು ಸಂತಾನ ಅಂದ್ರೆ ಆಗ್ನೇಯ ದಿಕ್ಕು ಲೋಪ ಆಗಿತ್ತು ಅಂತ ತಿಳ್ಕೊಳ್ರಿ, ತಮ್ಮ ಮನೆಯ ಗಂಡು ಸಂತಾನಗಳು ದುಷ್ಟ ಚಟಕ್ಕೆ ಬಲಿಯಾಗ್ತದೆ. ಇದು ಸಿದ್ಧಾಂತ. ಹಾಗಾಗಿ ತಾವು ಮನೆ ನಿರ್ಮಾಣ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾರು ವಾಸ್ತು ತಜ್ಞಗಳು ಯಾರು ಇರ್ತಾರಲ್ಲ, ಅವರನ್ನ ಒಮ್ಮೆ ಪರಿಶೀಲನೆ ಮಾಡಿ ಅಂತ ನೀವು ನಿಮ್ಮ ಮನೆಗೆ ಕರ್ಕೊಂಡು ಬಂದು ಅವರಲ್ಲಿ ಸ್ವಲ್ಪ ನಿಮ್ಮಲ್ಲಿ ಇರುವಂತಹ ದೋಷಗಳನ್ನ ಸ್ವಲ್ಪ ಅವ್ರ ಮುಂದೆ ನೀವು ಹೇಳಿದಾಗ ಅವ್ರು ಬಹಳ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾರೆ ಅನ್ನುವಂಥದ್ದು ನಾವು ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ಮನೆಯ ಹೊರಹಸ್ತಗತವಾಗಿರುವಂತಹ ವಾತಾವರಣ ನಿರ್ಮಾಣ ಆಗ್ತದೆ. ಅಂದ್ರೆ ಇನ್ನೊಬ್ಬರು ನಿಮ್ಮ ಮನೆಯನ್ನ ಅವರೇ ವಾಸಸ್ಥಾನ ಮಾಡ್ಲಿಕ್ಕೆ ನೀವು ಬಿಟ್ಟು ಕೊಡುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತದೆ. ಹಾಗಾಗಿ ಆಗ್ನೇಯ ದಿಕ್ಕು ಲೋಪ ಆಗಲಾರ್ದ ಹಾಗೇನೆ ನೋಡ್ಕೊಳ್ಳುವಂತಹ ಒಂದು ಜವಾಬ್ದಾರಿ ಗೃಹ ನಿರ್ಮಾಣಗಳು ಯಾರು ಮಾಡ್ತಾ ಇರ್ತಾರೋ ಅದ್ರ ಸಂಪೂರ್ಣ ಜವಾಬ್ದಾರಿ ಮತ್ತು ಅದರ ಹೊರೆ ನೀವೇ ಹೊಣೆಗಾರ ಆಗ್ತೀರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರಗಳು.